ಇನ್ನು ಪದೇ ಪದೇ ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ, ಹೈಕಮಾಂಡ್ ಸಂಸ್ಕೃತಿ ಇರುವಂತಹ ಪಕ್ಷಗಳಲ್ಲಿ ಆ ರಾಜ್ಯಗಳಿಂದ ಸಿಕ್ಕಾಪಟ್ಟೆ ಹಣ ಹೈಕಮಾಂಡ್ಗೆ ಹೋಗುತ್ತೆ ಅನ್ನೋದು ಪದೇ ಪದೇ ಆಯಾ ಪಕ್ಷಗಳು ಆರೋಪ ಮಾಡ್ತಾ ಇರುತ್ತೆ. ಲೇಟೆಸ್ಟ್ ಆಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ರಾಜ್ಯ, ಇಲ್ಲಿ ಅತ್ಯಂತ ಹೆಚ್ಚು ಹಣ ಹೈಕಮಾಂಡ್ಗೆ ಹೋಗುತ್ತೆ ಅನ್ನುವಂಥ ಆರೋಪ. ಸೂಟ್ಕೇಸ್ ಹೋಗುತ್ತೆ ಅಂತ BJP ಅವರು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ಗೆ ಸೂಟ್ಕೇಸ್ ಕಳಿಸೋದಕ್ಕೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದೆ, ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನೋದು ಆಗಾಗ್ಗೆ BJP ಕಮೆಂಟ್ ಮಾಡ್ತಾನೆ ಇರುತ್ತೆ. ಅದು ನಿಜಾನೂ ಇರಬಹುದು, ಕೆಲವೊಂದು ಸಲ ಅದು ಸಾಬೀತು ಕೂಡ ಆಗಿದೆ. ಸೂಟ್ಕೇಸ್ಗಳನ್ನೇ ಸೀಸ್ ಮಾಡಿರುವಂಥ ಘಟನೆಗಳನ್ನು ನಾವು ನೋಡಿದ್ದೀವಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ರಾಜ್ಯದಲ್ಲಿ ಇತ್ತೀಚೆಗೆ ಒಬ್ಬ ವ್ಯಕ್ತಿಯ ಅರೆಸ್ಟ್ ಆಗುತ್ತೆ. ಆ ವ್ಯಕ್ತಿ ಈ ರೀತಿ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಸಿಗಾಕೊಂಡಿದ್ದಾರೆ. ಆ ವ್ಯಕ್ತಿಯ ಹಿನ್ನೆಲೆಯನ್ನು ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸೂಟ್ಕೇಸ್ ಕೊಡೋ ಬರದಲ್ಲಿ ಸಿಗಾಕೊಂಡ್ರು ಅನ್ನೋದು ಈಗ ಬರ್ತಾ ಇರುವಂಥ ಲೇಟೆಸ್ಟ್ ಮಾಹಿತಿ. ಕಾಂಗ್ರೆಸ್ ಹೈಕಮಾಂಡ್ಗೆ ATM ಆಗ್ತಾ ಇದೆಯಾ ರಾಜ್ಯ ಸರ್ಕಾರ? ಯಾಕೆ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಇರುವಂತಹ ಕರ್ನಾಟಕ ಹೈಕಮಾಂಡ್ಗೆ ಅತಿ ದೊಡ್ಡ ATM. ಬೇರೆ ಬೇರೆ ಭಾಗದಲ್ಲಿ ನಡೆಯುವಂಥ ಚುನಾವಣೆಗಳಿಗೆ ರಾಜ್ಯ ಸರ್ಕಾರದಿಂದಲೇ ಅಥವಾ ಕರ್ನಾಟಕದಿಂದಲೇ ಹೈಕಮಾಂಡ್ಗೆ ದುಡ್ಡು ಹೋಗುತ್ತೆ ಅನ್ನುವಂಥ ಆರೋಪದ ಅಡಿಯಲ್ಲಿ ಈ ಒಂದು ಬೆಚ್ಚಿ ಬೀಳಿಸುವಂತಹ ಸುದ್ದಿ ಬರ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ATM ಆಗ್ತಾ ಇದೆಯಾ ರಾಜ್ಯ ಸರ್ಕಾರ? ಹೊರ ರಾಜ್ಯದ ಎಲೆಕ್ಷನ್ಗಳಿಗೆ ರಾಜ್ಯದಿಂದಲೇ ಫಂಡ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಬರ್ತಾ ಇದೆ. ಯಾಕೆ ಅಂದರೆ, ನಾನು ಆಗಲೇ ಹೇಳಿದ ಹಾಗೆ ಇತ್ತೀಚೆಗೆ ನಡೆದಂತಹ ಒಂದು ಬಂಧನ. ಯಾರ ಬಂಧನ? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದಿಂದಲೇ ದುಡ್ಡು ಹೋಗ್ತಾ ಇದೆಯಾ? ಹೊರ ರಾಜ್ಯಗಳಲ್ಲಿ ನಡೆಯುವಂಥ ಎಲ್ಲ ಎಲೆಕ್ಷನ್ಗಳಿಗೆ ಕರ್ನಾಟಕ ರಾಜ್ಯದಿಂದ ಫಂಡಿಂಗ್ ಆಗ್ತಾ ಇದೆಯಾ? ಚುನಾವಣೆಗೆ ಫಂಡಿಂಗ್ ಮಾಡಿದವರಿಗೆ ಸಿಗುತ್ತಾ ಮಂತ್ರಿಗಿರಿ ಭಾಗ್ಯ? ಹೌದಾ? ಯಾರು ಚುನಾವಣೆಗಳಿಗೆ ಫಂಡಿಂಗ್ ಮಾಡ್ತಾರೋ ಅವರಿಗೆ ಈ ರೀಶಫಲ್ನಲ್ಲಿ ಮಂತ್ರಿಗಿರಿ ಭಾಗ್ಯ ಸಿಗುತ್ತಾ? ಬಿಹಾರ ಚುನಾವಣೆಗೆ ರಾಜ್ಯದಿಂದ ಫಂಡಿಂಗ್ ಆರೋಪ ನಿಜಾನಾ? ಮಂತ್ರಿ ಪಟ್ಟಕ್ಕಾಗಿ ಫಂಡಿಂಗ್ ಮಾಡ್ತಾ ಇದ್ದಾರಾ ಕಾಂಗ್ರೆಸ್ ಶಾಸಕರು? ಕಾಂಗ್ರೆಸ್ನಲ್ಲಿ 300 ಕೋಟಿ ಕೊಟ್ಟರೆ ಸಿಗುತ್ತಾ ಮಿನಿಸ್ಟರ್ ಪೋಸ್ಟ್? ಫಂಡಿಂಗ್ ಮಾಡಲು ಹೋಗಿ ಇಡಿಗೆ ತಗಲಾಕೊಂಡ್ರ ಆ ಶಾಸಕ, ಕೋಟಿ ಕಳೆದುಕೊಂಡು ಜೈಲ್ ಪಾಲಾಗಿರುವಂತಹ ಆ ಶಾಸಕ ಯಾರು? ಕಾಂಗ್ರೆಸ್ಗೆ ಸಂಬಂಧಪಟ್ಟಂತಹ ಆ ಶಾಸಕ. ಗ್ಯಾರಂಟಿ ನ್ಯೂಸ್ನಲ್ಲಿ ಫಂಡಿಂಗ್ ಕಹಾನಿಯ ಇನ್ಸೈಡ್ ಸ್ಟೋರಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಹಾಗಾದ್ರೆ ಯಾರು ಆ ಶಾಸಕ? ಹೈಕಮಾಂಡ್ಗೆ ಫಂಡಿಂಗ್ ಮಾಡಕ್ ಹೋಗಿ ಸಿಗಾಕೊಂಡಂತಹ ತಗಲಾಕೊಂಡಂತಹ ಶಾಸಕ ಯಾರು? ಆ ಕಾಂಗ್ರೆಸ್ ಶಾಸಕ? 300 ಕೋಟಿ ರೂಪಾಯಿ ಕೊಟ್ರೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅನ್ನೋ ಸ್ಟೋರಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ? ಹಾಗಾದ್ರೆ ಈಗ ಈಡಿಗೆ ತಗಲಾಕೊಂಡಿರುವಂತಹ ಆ ಶಾಸಕನಿಂದ ಹೈಕಮಾಂಡ್ಗೆ ಫಂಡಿಂಗ್ ಆಗ್ತಾ ಇದೆ ಅನ್ನುವಂತಹ ಆರೋಪಕ್ಕೆ ಪುಷ್ಟಿ ಸಿಗ್ತಾ ಇದೆ. ಹಾಗಾದ್ರೆ ಆ ಶಾಸಕ KC ವೀರೇಂದ್ರ ಪಪ್ಪಿ. ಕಾಂಗ್ರೆಸ್ ಶಾಸಕ KC ವೀರೇಂದ್ರ ಪಪ್ಪಿಗೆ ಶಾಕ್ ಕೊಟ್ಟಿದೆ ಇಡಿ. ಬಿಹಾರ್ ಎಲೆಕ್ಷನ್ಗೆ 300 ಕೋಟಿ ಕೊಡೋದಕ್ಕೆ ಸಿದ್ಧವಾಗಿದ್ರಂತೆ ವೀರೇಂದ್ರ ಪಪ್ಪಿ? ಕ್ವೆಶ್ಚನ್ ಮಾರ್ಕ್. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಇಡಿ ಬಂಧನಕ್ಕೆ ಒಳಗಾದ ಮೇಲೆ ಹಲವಾರು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಕರ್ನಾಟಕ ರಾಜ್ಯದಿಂದ ಹೈಕಮಾಂಡ್ಗೆ ಕೋಟಿ ಹಣ ಫಂಡಿಂಗ್ ಹೋಗ್ತಾ ಇದೆಯಾ ಅನ್ನುವಂಥ ಅನುಮಾನ ಬರ್ತಾ ಇದೆ. ಯಾಕೆ ಅಂತಂದರೆ,
ವೀರೇಂದ್ರ ಪಪ್ಪಿ ಸುಮಾರು 300 ಕೋಟಿ ನೀಡೋದಕ್ಕೆ ಸಿದ್ಧವಾಗಿದ್ರಂತೆ ಹೈಕಮಾಂಡ್ಗೆ. ಸೊ ಹೈಕಮಾಂಡ್ಗೆ ಫಂಡಿಂಗ್ ಮಾಡೋದಕ್ಕೆ ಹೋಗಿ ಪಪ್ಪಿ ತಗ್ಲಾಕೊಂಡಿರೋದು, ಲಾಕ್ ಆಗಿರೋದು. ಕ್ಯಾಬಿನೆಟ್ ಸೇರಲು ಹೋಗೋದಕ್ಕೆ ಜೈಲು ಪಾಲಾಗೋದ್ರು ವೀರೇಂದ್ರ ಪಪ್ಪಿ. ರಾಜ್ಯ ಸಚಿವ ಸಂಪುಟ ಸೇರೋದಕ್ಕೆ ಬೇರೆ ಎಲೆಕ್ಷನ್ಗಳಿಗೆ, ಅಂದರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಎಲೆಕ್ಷನ್ಗಳಿಗೆ ಫಂಡಿಂಗ್ ಮಾಡೋದಕ್ಕೆ ಹೋಗಿ ವೀರೇಂದ್ರ ಪಪ್ಪಿ ಅವರು ಜೈಲು ಪಾಲಾದ್ರ ಅನ್ನುವಂಥ ಅನುಮಾನ ಈಗ ಬರ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಸೇರಿಸಿಕೊಳ್ಳುವಂತೆ ಷರತ್ತು ಹಾಕಿದ್ರಂತೆ ಪಪ್ಪಿ. ಬಿಜೆಪಿಯಿಂದ ವೀರೇಂದ್ರ ಪಪ್ಪಿ ವಿರುದ್ಧ ಈಗ ನೇರ ಆರೋಪ. 300 ಕೋಟಿ ಫಂಡ್ ಮಾಡಿ ಮಿನಿಸ್ಟರ್ ಆಗಲು ಹೊರಟಿದ್ರ ವೀರೇಂದ್ರ ಪಪ್ಪಿ. ಈಗ ಎಲ್ಲವೂ ಬಯಲಾಗಿ ಜೈಲು ಸೇರಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇಡಿ ದಾಳಿಯಿಂದ ವೀರೇಂದ್ರ ಪಪ್ಪಿ ರಾಜಕೀಯ ಭವಿಷ್ಯಕ್ಕೆ ಬ್ರೇಕ್ ಬಿತ್ತ. ಇಡಿಯಿಂದ ಚಿತ್ರದುರ್ಗಕ್ಕೆ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಬಂಧನ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವೀರೇಂದ್ರ ಪಪ್ಪಿ. ಸೊ ಈಗಾಗಲೇ ರಾಜ್ಯದಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸಂಪುಟ ಪುನಾರಚನೆ ಆಗುತ್ತೆ ಅಂತ ಹಲವಾರು ಶಾಸಕರು ಮಂತ್ರಿಗಳಾಗ್ತಾರೆ ಅನ್ನುವಂಥ ಸುದ್ದಿ ಓಡಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ವೀರೇಂದ್ರ ಪಪ್ಪಿ ಕೂಡ ಮಂತ್ರಿ ಆಗೋದಕ್ಕೆ ಬಯಸಿದ್ರಂತೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ಗೆ 300 ಕೋಟಿ ಸೂಟ್ ಕೇಸ್ ಕೊಡೋದಕ್ಕೆ ಹೋಗಿ ತಗಲಾಕೊಂಡಿದ್ದಾರೆ ಅನ್ನೋದು ಈಗ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ. ಶಾಸಕ ಸ್ಥಾನದಿಂದ ಮಂತ್ರಿ ಸ್ಥಾನಕ್ಕೆ ಏರಬೇಕನ್ನುವಂಥ ಆಸೆಗೆ ಹೈಕಮಾಂಡ್ಗೆ ಫಂಡಿಂಗ್ ಮಾಡೋಕ್ಕೆ ಹೋಗಿ ಇಡಿಗೆ ತಗಲಾಕೊಂಡು ಈಗ ಜೈಲು ಪಾಲಾಗಿದ್ದಾರೆ. ಹಾಗಾದರೆ ಇದರ ಹಿಂದೆ ಉದ್ಭವವಾಗುವಂತಹ ಪ್ರಶ್ನೆ, ಮಂತ್ರಿ ಆಗಬೇಕು ಅಂದರೆ ಫಂಡಿಂಗ್ ಮಾಡಬೇಕಾ? ಮಂತ್ರಿ ಆಗಬೇಕು ಅಂದರೆ ಕೋಟಿ ಕೋಟಿ ದುಡ್ಡು ಹೈಕಮಾಂಡ್ಗೆ ಕೊಡಬೇಕಾ? ಐ ಡೋಂಟ್ ನೋ. ಇದು ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ. ಓಕೆ, ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ದುರ್ಗೇಶ್. ದುರ್ಗೇಶ್, ಮಂತ್ರಿ ಆಗೋದಕ್ಕೆ ಬೇಕಾದಂತಹ ಮಾನದಂಡಗಳು, ಮಂತ್ರಿ ಮಾಡೋದಕ್ಕೆ ಇರುವಂತಹ ಅರ್ಹತೆಗಳು, ಇದರ ಬಗ್ಗೆ ನಾವು ಭಾಳಷ್ಟು ಚರ್ಚೆ ಮಾಡ್ತಾ ಇರ್ತೀವಿ. ಆದರೆ ಈ ಚರ್ಚೆಗಳಿಗೆ ಬೆಲೆ ಇಲ್ಲ ಅನ್ನೋದು ಈ ಸ್ಟೋರಿ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ. ಸೂಟ್ ಕೇಸ್ ಯಾರು ಕೊಡ್ತಾರೆ, ಫಂಡಿಂಗ್ ಯಾರು ಮಾಡ್ತಾರೆ, ಅವರಿಗೆ ಮಂತ್ರಿ ಭಾಗ್ಯ ಅನ್ನೋದಾದರೆ ಇಲ್ಲಿ ಕಾಸಿದ್ದವನೇ ಬಾಸು. ಎಸ್ ರಾಧಾ ಮೇಡಮ್, ಏನಂದ್ರೆ ಈ ಹಿಂದೆ ಕೂಡ ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡಿರುವಂತದ್ದು. ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನ ಹೈಕಮಾಂಡ್ ಎಟಿಎಂ ಮಾಡಿಕೊಂಡಿದೆ ಅನ್ನೋ ಆರೋಪ ಪದೇ ಪದೇ ಕೇಳಿ ಬರ್ತಾ ಇತ್ತು. ಹಿಂದೆ ಹಿಮಾಚಲ ಪ್ರದೇಶದ ಚುನಾವಣೆ ಆಗಿತ್ತು, ಜೊತೆಗೆ ತೆಲಂಗಾಣದ ಚುನಾವಣೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಎಟಿಎಂ ಮಾಡಿಕೊಂಡು ಸರ್ಕಾರದ ಹಣವನ್ನ ನುಂಗಿದೆ ಅನ್ನುವಂತ ಆರೋಪಗಳನ್ನ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾಡ್ತಾನೆ, ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾನೆ ಬಂದಿತ್ತು. ಆದ್ರೆ ಇದೀಗ ಹೊಸ ದಾಳವನ್ನ ಉಳಿಸುವ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಿದ್ಯಾ ಅನ್ನುವಂತ ಪ್ರಶ್ನೆ ಮುಟ್ಟಿರೋದು ಒಂದ್ ಕಡೆ ಆದ್ರೆ, ವೀರೇಂದ್ರ ಪಪ್ಪಿ ಅವರ ಮೇಲೆ ಆಗಿರುವಂತಹ ಇಡಿ ದಾಳಿಯ ವಿಚಾರ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪದೇ ಪದೇ ಅಂದ್ರೆ 3 ಬಾರಿ ಇಡಿ ದಾಳಿ ಮಾಡುವ ಮೂಲಕ ಸಾಕಷ್ಟು ಅಪಾರ ಪ್ರಮಾಣದ ಚಿನ್ನಾಭರಣ, ಅಪಾರ ಪ್ರಮಾಣದ ಒಂದು ಹಣವನ್ನ ವಶಕ್ಕೆ ಪಡೆದುಕೊಂಡಿದೆ. ಈಗ ಸದ್ಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಿರುವಂತಹ ಆರೋಪ, ಬಿಜೆಪಿ ಏನು ಟ್ವೀಟ್ ಮತ್ತು ಎಕ್ಸ್ ನಲ್ಲಿ ಪೋಸ್ಟ್ ಹಾಕುವ ಮೂಲಕ ಒಂದು ಆರೋಪವನ್ನ ಮಾಡಿರುವಂತದ್ದು. ಬಿಹಾರ್ ಚುನಾವಣೆಗೆ 300 ಕೋಟಿ ರೂಪಾಯಿಯನ್ನ ಪಪ್ಪಿ ಅವರು ಕೊಡೋದಕ್ಕೆ ಮುಂದಾಗಿದ್ರು, ಫಂಡಿಂಗ್ ಮಾಡೋದಕ್ಕೆ ಮುಂದಾಗಿದ್ರು. ನನಗೆ ಮಂತ್ರಿಗಿರಿ ಸ್ಥಾನವನ್ನ ಕೊಟ್ಟರೆ ನಾನು 300 ಕೋಟಿ ಫಂಡಿಂಗ್ ಅನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು ಅನ್ನುವಂತ ಮಾತು ಈಗ ಇಡಿ ಅಧಿಕಾರಿಗಳ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಪ್ರಮುಖವಾಗಿ 2,000ಕ್ಕೂ ಹೆಚ್ಚು ಕೋಟಿ ಆದಾಯವನ್ನು ಅವರಿಂದ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸಾಕಷ್ಟು ವ್ಯವಹಾರಗಳನ್ನ ಮಾಡುತ್ತಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಥ್ಯಾಂಕ್ ಯು ದುರ್ಗೇಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ.